ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಓಲೈಕೆ ರಾಜಕಾರಣಕ್ಕೆ ಕನ್ನಡವನ್ನು ಬಲಿ ಕೊಟ್ರ ಈಗಿರ್ತಕ್ಕಂತಹ ಸರ್ಕಾರ ಎಂಬಂತಹ ನಿಟ್ಟಿನಲ್ಲಿ ಅನೇಕ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಕಾರಣ ಇಷ್ಟೇ, ಇವತ್ತು ಕರ್ನಾಟಕದ ಎಲ್ಲೆಡೆ, ಅದು ಖಾಸಗಿ ಶಾಲೆ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ಅನೇಕ ಹೋರಾಟಗಳು ನಡೀತಾನೆ ಇದ್ದಾವೆ, ಈಗಲೂ ನಡೀತಾ ಇದ್ದಾವೆ, ಮುಂದೆ ನಡೆಯುತ್ತೆ. ಆದರೆ ಇವತ್ತು ಕನ್ನಡ ಹೋರಾಟಗಾರರು ಹಿಂದಿ ಭಾಷೆಯ ವಿರುದ್ಧ ಬರ್ತೀರಾ, ಬೇರೆ ಪರಭಾಷಾ ಚಿತ್ರಗಳನ್ನು ಪ್ರದರ್ಶನ ಮಾಡಿದ್ರೆ ಹೋರಾಟಗಳನ್ನು ಮಾಡ್ತೀರಾ, ಆದರೆ ಉರ್ದು ಭಾಷೆ ವಿರುದ್ಧ ನೀವು ಯಾಕೆ ಧ್ವನಿ ಎತ್ತಾ ಇಲ್ಲ? ಇವತ್ತು ಮದರಸಗಳಲ್ಲಿ ಕನ್ನಡವನ್ನು ಕಲಿಸುವಂತಹ ಯೋಜನೆಯನ್ನು ಕೈಬಿಟ್ಟ ಸರ್ಕಾರದ ವಿರುದ್ಧ ಯಾಕೆ ಧ್ವನಿ ಎತ್ತಾ ಇಲ್ಲ ಎಂಬಂತಹ ನಿಟ್ಟಿನಲ್ಲಿ ಅನೇಕ ಚಿಂತಕರು ಹಾಗೂ ಮಾಧ್ಯಮ ಮಿತ್ರರು ಹೋರಾಟಗಾರರನ್ನ ಕೇಳ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಇದು ಸತ್ಯ. ಯಾಕಂದರೆ ಕರ್ನಾಟಕದ ತೆರಿಗೆ ಹಣವನ್ನು ತೆಗೆದುಕೊಂಡೋಗಿ ಇವತ್ತು ಮದರಾಸಗಳಲ್ಲಿ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗ್ತಾ ಇದೆ. ಆದರೆ ಆ ಸರ್ಕಾರ ಎಲ್ಲೋ ಒಂದು ಕಡೆ ಓಲೈಕೆ ರಾಜಕಾರಣವನ್ನು ಮಾಡಲಿಕ್ಕೋಸ್ಕರ ಇವತ್ತು ಮದರಸಗಳಲ್ಲಿ ಕನ್ನಡವನ್ನು ಕಲಿಸುವಂತಹ ಯೋಜನೆಯನ್ನು ಘೋಷಣೆ ಮಾಡಿ ಯಾವ ಒಂದು ಬೆದರಿಕೆಗೂ, ಯಾವ ಒಂದು ಷಡ್ಯಂತರಕ್ಕೂ ಅಥವಾ ಇನ್ಯಾರೋ ನಮ್ಮ ಸರ್ಕಾರಗಳನ್ನು ಆಳಿಸುವಂತಹ ಡೆಲ್ಲಿಲಿರ್ತಕ್ಕಂಥವರ ಒಂದು ಮಾತಿಗೆ ಇವತ್ತು ಮದರಸಗಳಲ್ಲಿ ಕನ್ನಡವನ್ನು ಕಲಿಸುವಂತಹ ಕೆಲಸವನ್ನು ಕೈಬಿಟ್ಟಿದ್ದಾರೆ. ಇವತ್ತು ಅನೇಕ ತಜ್ಞರು, ಬೀದರ್, ಕಲಬುರಗಿ, ವಿಜಯಪುರದ ಶಿಕ್ಷಣ ತಜ್ಞರು ಇವತ್ತು ಮದರಸಗಳಲ್ಲಿ ಕನ್ನಡವನ್ನು ಕಲಿಸಿ ಎಂಬಂತಹ ಯೋಜನೆಯನ್ನು ಪ್ರಾರಂಭಿಸಿ ಎಂಬಂತಹ ಒಂದು ನಿರ್ಧಾರವನ್ನು ಕೈಗೊಂಡರೂ ಸಹ ಇವತ್ತು ಸರ್ಕಾರ ಇದನ್ನು ಅನುಷ್ಠಾನಕ್ಕೆ ತರುವಲ್ಲಿ ವಿಫಲವಾಗಿರ್ತಕ್ಕಂಥದ್ದು ಇದು ದುರಾದೃಷ್ಟಕರ. ಇವತ್ತು ಎಲ್ಲೆಡೆ ಇವತ್ತು ಕನ್ನಡ ಭಾಷೆಗೆ, ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಿ ಎಂಬಂತಹ ನಿಟ್ಟಲ್ಲಿ ಅನೇಕ ಸಂಘಟನೆಗಳ ಹೋರಾಟಗಾರರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀವಿ. ಇವತ್ತು ಉರ್ದು ಭಾಷೆ ವಿಷಯಕ್ಕೆ ಬಂದಾಗ ಎಲ್ಲ ಸಂಘಟನೆಗಳು, ಇವತ್ತು ಎಷ್ಟೋ ಸಂಘಟನೆಗಳು ಹಿಂದೆ ಸರಿಯುವಂಥದ್ದನ್ನು ಸಹ ನೋಡಿದ್ದೀವಿ. ಕಾರಣ ಏನೆಂಬುದು ತಮಗೆ ಗೊತ್ತಿರತಕ್ಕಂಥದ್ದೇ. ಕೆಲವೊಂದಷ್ಟು ಸಂಘಟನೆಗಳು ಇವತ್ತು ಆ ಒಂದೊಂದು ಸರ್ಕಾರದ ಜೊತೆ ಶಾಮೀಲಾಗಿ ಸರ್ಕಾರ ಆಯೋಜನೆ ಮಾಡುವಂತಹ ಅನೇಕ ಯೋಜನೆಗಳನ್ನು ನಾಳೆ ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ ಎಂಬಂತಹ ನಿಟ್ಟಿನಲ್ಲಿ ಇವತ್ತು ಕೆಲವು ಸಂಘಟನೆಗಳಿಗೆ ಹೇಳಿ ಅವರ ಮುಖಾಂತರ ಹೋರಾಟಗಳನ್ನು ಮಾಡಿಸಿ ಅದನ್ನು ಅನುಷ್ಠಾನಕ್ಕೆ ತರುವಂಥದ್ದನ್ನು ನಾವು ನೋಡಿದ್ದೀವಿ. ಎಷ್ಟೋ ಸರ್ಕಾರಗಳು ಇವತ್ತು ನಾಳೆ ಅನುಷ್ಠಾನಕ್ಕೆ ತರುವಂತಹ ವಿಷಯಗಳನ್ನ ಇಟ್ಕೊಂಡು ಇವತ್ತು ಹೋರಾಟಗಳು ಮಾಡಿರ್ತಕ್ಕಂಥದ್ದನ್ನು ಗಮನಿಸಿದಾಗ ಅದೆಲ್ಲೋ ಒಂದು ಕಡೆ ಮತ್ತೆ ರಾಜಕೀಯದ ತಿರುವನ್ನು ಪಡೆದುಕೊಂಡು ಅನುಷ್ಠಾನಕ್ಕೆ ಬರಬೇಕಾಗಿರ್ತಕ್ಕಂತಹ ವಿಷಯಗಳನ್ನು ಕೈಬಿಟ್ಟಿರ್ತಕ್ಕಂಥದ್ದನ್ನು ಸಹ ನಾವು ನೋಡಿದ್ದೀವಿ. ಇವತ್ತು ಮದರಸಗಳಲ್ಲಿ ಕನ್ನಡವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ಮುಂದೆ ಬಂದಂಥ ಸರ್ಕಾರ ಅದನ್ನು ಕೈಬಿಟ್ಟಿರ್ತಕ್ಕಂಥದ್ದು ಇವತ್ತು ಇಡೀ ಕನ್ನಡಿಗರು, ಕನ್ನಡ ಹೋರಾಟಗಾರರು ಅದನ್ನು ಧಿಕ್ಕರಿಸುವಂತಹ, ಅಂದರೆ ಅದರ ವಿರುದ್ಧ ಹೋರಾಡುವಂತಹ ಕೆಲಸ ನಾವು ಮಾಡಬೇಕಾಗ್ತದೆ. ಕರ್ನಾಟಕ ಸಂಘಟನೆಗಳ ಕನ್ನಡ ಒಕ್ಕೂಟ ನೂರಾರು ಸಂಘಟನೆಗಳ ಒಂದು ಬೆಂಬಲದೊಂದಿಗೆ, ಸಹಕಾರದೊಂದಿಗೆ ಮುಂದಿನ ತಿಂಗಳು 15ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಸರ್ಕಾರವನ್ನು ಒತ್ತಾಯಿಸಲು, ಸರ್ಕಾರದ ನಿರ್ಧಾರಗಳನ್ನು ಕೂಡಲೇ ಬದಲಾಯಿಸಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೊಡುವಂಥದ್ದು ಮತ್ತು ಸರ್ಕಾರದ ಅಧಿಕಾರಿಗಳನ್ನು, ಸಚಿವರುಗಳನ್ನು ಸ್ಥಳಕ್ಕೆ ಕರೆಸಿ ನಮ್ಮ ಬೇಡಿಕೆಯನ್ನು ಇಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮದರಸಗಳಲ್ಲಿ ಏನೀಗ ಕನ್ನಡ ಕಲಿಕಾ ಕೇಂದ್ರಗಳನ್ನು ಪ್ರಾರಂಭಿಸಬೇಕೆಂಬಂತಹ ನಿಟ್ಟಿನಲ್ಲಿ
ಮುಂದೆ ಹೋಗಿದ್ರಿ, ಅದನ್ನು ತಾವು ಮುಂದುವರಿಸಬೇಕು, ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು ಎಂಬಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಅನೇಕ ಹೋರಾಟಗಾರರು, ಹಿರಿಯ ಹೋರಾಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಸಂಘಟನೆಗಳ, ದಲಿತ ಪರ, ರೈತ ಪರ, ಕನ್ನಡ ಪರ, ಚಾಲಕ ಪರ, ಮಹಿಳಾ ಪರ, ಹೀಗೆ ಹಲವಾರು ಸಂಘಟನೆಗಳು ಆ ಒಂದು ವೇದಿಕೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಹೋರಾಟದಲ್ಲಿ ಭಾಗಿಯಾಗಿ ಮದರಸಗಳಲ್ಲಿ ಕನ್ನಡವನ್ನು ಕಲಿಸಲೇಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ಕನ್ನಡದ ತೆರಿಗೆ ಹಣದಿಂದ ನಡೆಯುವಂತಹ ಈ ಸಂಸ್ಥೆಗಳಲ್ಲಿ ಕನ್ನಡ ಬೇಡ ಎನ್ನುವುದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಯಾವುದೇ ಒಂದು ಕರ್ನಾಟಕದಲ್ಲಿ ಶಿಕ್ಷಣ ಕಲಿಬೇಕಾದ್ರೆ ಮೊದಲ ಆದ್ಯತೆ ಕನ್ನಡಕ್ಕೆ ಕೊಡಬೇಕೆಂಬ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಹೋರಾಟಗಾರರು ಆ ದಿನ ಶುಕ್ರವಾರ ಮೇ 15ರಂದು ಶುಕ್ರವಾರ ಬೆಳಗ್ಗೆ 11 ಗಂಟೆ 10 ಗಂಟೆಯಿಂದ 5 ಗಂಟೆ ತನಕ ಒಂದು ಹೋರಾಟ ನಡೆಯುತ್ತೆ. ತಾವೆಲ್ಲರೂ ಬಂದು ಭಾಗಿಯಾಗಬೇಕು. ಇವತ್ತು ಎಷ್ಟೋ ಜನ ಕೇಳ್ತೀರಾ, ಹೋರಾಟಗಾರರು ಮದ್ರಸಗಳ ವಿರುದ್ಧ ಯಾಕೆ ಬರ್ತಾ ಇಲ್ಲ, ಉರ್ದು ಭಾಷೆ ವಿರುದ್ಧ ಯಾಕೆ ಬರ್ತಾ ಇಲ್ಲ? ಉರ್ದು ಭಾಷೆ ವಿರುದ್ಧ ಬರ್ತಾ ಇದ್ದೀವಿ. ಮದರಸಗಳಲ್ಲಿ ಕನ್ನಡ ಕಲಿಸಬೇಕೆಂಬಂತಹ ನಿಟ್ಟಲ್ಲಿ ಆಗ್ರಹಿಸಲು ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ. ತಾವೆಲ್ಲ ಹೋರಾಟಗಾರರು ಹಾಗೂ ಕನ್ನಡಿಗರು, ಕನ್ನಡ ಭಾಷೆ ಬಗ್ಗೆ ಒಲವಿರ್ತಕ್ಕಂಥವರು ಎಲ್ಲರೂ ಬಂದು ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು. ಭಾಗಿಯಾಗಿ ಸರ್ಕಾರವನ್ನು ಒತ್ತಾಯಿಸಿ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ಮದರಸಗಳಲ್ಲಿ ಕನ್ನಡ ಭಾಷೆಯನ್ನು ಕಲಿಸುವಂತಹ ಅನುಷ್ಠಾನವನ್ನು ಆದಷ್ಟು ಬೇಗ ಜಾರಿಗೆ ತರಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡೋಣ. ತಾವೆಲ್ಲರೂ ಮೇ 15ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10ರಿಂದ 5 ಗಂಟೆ ಗಂಟ ನಡೆಯುವಂಥ ಹೋರಾಟದಲ್ಲಿ ತಾವೆಲ್ಲ ಭಾಗಿಯಾಗಬೇಕೆಂಬಂತಹ ಒಂದು ಆಹ್ವಾನವನ್ನು ತಮ್ಮೆಲ್ಲರಿಗೂ ನೀಡ್ತಾ ಇದ್ದೀನಿ. ದಯವಿಟ್ಟು ಅನೇಕ ಸಂಘಟನೆಗಳ ಪೋಸ್ಟರ್ಗಳನ್ನು ಈಗಾಗಲೇ ತಮಗೆ ಕಳಿಸ್ತಾ ಇದ್ದೀವಿ. ಇನ್ನೂ ಹಲವಾರು ಸಂಘಟನೆಗಳು ಭಾಗವಹಿಸುವಂತಹ ಸಂಘಟನೆಗಳು ತಮ್ಮ ಫೋಟೋ ಮತ್ತು ಸಂಘಟನೆ ಹೆಸರುಗಳನ್ನು ಕೊಟ್ಟರೆ ನಿಮ್ಮ ಭಾವಚಿತ್ರಗಳು ಇರತಕ್ಕಂತಹ ಪೋಸ್ಟರ್ಗಳು ಸಹ ನಿಮ್ಮ ಒಂದು ವಾಟ್ಸಪ್ಗೆ ಅಥವಾ ನಿಮ್ಮ ಒಂದು ಫೇಸ್ಬುಕ್ ಖಾತೆಗೆ ಬರ್ತವೆ. ತಾವೆಲ್ಲರೂ ಅದನ್ನು ಪ್ರಚಾರ ಮಾಡಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಹೋರಾಟವನ್ನು ಯಶಸ್ವಿಗೊಳಿಸೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಆ ಹೋರಾಟವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ನನ್ನ ಈ ಒಂದು ಲೈವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಬಂದು ಹೋರಾಟದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ಈ ಒಂದು ಲೈವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.